35ನೇ ವರ್ಷದ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಗೆ ಚಾಲನೆ. ರಾಜ್ಯಸಭಾ ಸದಸ್ಯರಾದ ಜೆಸಿ ಚಂದ್ರಶೇಖರ್ ಅವರು, ವಿಧಾನ ಪರಿಷತ್ ಸದಸ್ಯರಾದ ಸಲೀಂ ಅಹಮದ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎಚ್.ಎಂ. ರೇವಣ್ಣರವರು, ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ಸಮಿತಿ ಅಧ್ಯಕ್ಷರಾದ ಆರ್. ದೊರೈರವರು, ಗೌರವಾಧ್ಯಕ್ಷರು ಶ್ರೀನಿವಾಸಪ್ಪ, ಕೆಪಿಸಿಸಿ ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರಾದ ಕೆ. ಪುಟ್ಟಸ್ವಾಮಿ ಗೌಡ್ರು, ಐಎನ್ಟಿಯುಸಿ ರಾಜ್ಯಾಧ್ಯಕ್ಷರಾದ ಲಕ್ಷ್ಮೀ ವೆಂಕಟೇಶ್, ಸೇವಾದಳದ ರಾಜ್ಯ ಸಂಘಟಕರಾದ ಎಂ. ರಾಮಚಂದ್ರ, ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಯಲ್ಲಿ ರಾಷ್ಟ್ರೀಯ ಉಪಾಧ್ಯಕ್ಷ ಎ. ಜಾಕೀರ್ ಹುಸೇನ್ ಪಾಲ್ಗೊಂಡಿದ್ದರು. ಕಾಂಗ್ರೆಸ್ ಸಮಿತಿ ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೆಪಿಸಿಸಿ ಕಚೇರಿ, ಕ್ವೀನ್ಸ್ ರಸ್ತೆ, ಬೆಂಗಳೂರು, ಶ್ರೀ ಪೆರಂಬದೂರು, ಬೆಂಗಳೂರು ಮಾರ್ಗವಾಗಿ ಆರಂಭವಾಗಲಿದೆ. ನೆಲಮಂಗಲ, ಕುಣಿಗಲ್, ಯಡಿಯೂರು, ಚನ್ನಪಟ್ಟಣ, ಹಾಸನ, ಹೊಳೆನರಸೀಪುರ, ಕೆಆರ್ ನಗರ, ಮೈಸೂರು, ನಂಜನಗೂಡು, ಚಾಮರಾಜನಗರ, ಸತ್ಯಮಂಗಲ, ಕೊಯಮತ್ತೂರು, ಅವಿನಾಶಿ, ಪೆರಂಬಲೂರು, ಈರೋಡ್, ಭವಾನಿ, ಸೇಲಂ, ಅತ್ತೂರು, ಧರಂಪುರಿ, ಕೃಷ್ಣಗಿರಿ, ತಿರುಪತ್ತೂರು, ಉತ್ತಂಗರೈ, ಸಿಂಗರಪೇಟೆ, ತಿರುಪತ್ತೂರು, ಚಂಗರಪೇಟೆ, ತಿರುಪತ್ತೂರು, ತಿಂಡಿವನಂ, ಪಾಂಡಿಚೇರಿ, ಮಹಾಬಲಿಪುರಂ ಮತ್ತು ಚೆನ್ನೈ ಕಾಮರಾಜರ್ ಪ್ರತಿಮೆಯ ಬಳಿ ಶ್ರೀ ಪೆರಂಬದೂರ್ಗೆ ಮೇ 21 ಈ ದಿನ 35ನೇ ವರ್ಷದ ಸ್ಮಾರಕ ದಿನ. ನಮ್ಮ ನಾಯಕ, ಭಾರತದ ಮಾಜಿ ಪ್ರಧಾನಿ ದಿವಂಗತ ಶ್ರೀ ರಾಜೀವ್ ಗಾಂಧೀಜಿ ಅವರ ಪುಣ್ಯತಿಥಿಯ ದಿನದಂದು ಜ್ಯೋತಿಯನ್ನು ರಾಜೀವ್ ಗಾಂಧಿ ಸ್ಮಾರಕದಲ್ಲಿ ಇರಿಸಲಾಗುವುದು. ರಾಷ್ಟ್ರೀಯ ಏಕೀಕರಣ, ಕೋಮು ಸೌಹಾರ್ದತೆ, ಶಾಂತಿ ಮತ್ತು ಜಾತ್ಯತೀತತೆ. ನಾವು ವಿಶ್ವ ಶಾಂತಿಗಾಗಿ ಪ್ರಾರ್ಥಿಸುತ್ತೇವೆ. ರಾಜೀವ್ ಗಾಂಧಿಯವರ 35ನೇ ಪುಣ್ಯತಿಥಿ. ಒಂದು ವಿಷನರಿ ಇರುವಂಥ ಒಬ್ಬ ರಾಜಕಾರಣಿ, ದೇಶನ ಯಾವ ದಿಕ್ಕಿಗೆ ತಗೊಂಡು ಹೋಗಬೇಕು ಅಂತ ತುಂಬ ಒಂದು ಆಲೋಚನೆ ಇದ್ದಂಥ ಒಂದು ಕನಸಿನ ರಾಜಕಾರಣಿ ಅಂದರೆ ಅದು ರಾಜೀವ್ ಗಾಂಧಿಯವರು. ಇವತ್ತೇನಾದರೂ ದೇಶ ಈ ಮಟ್ಟಕ್ಕೆ ಬಂದಿದೆ ಅಂದರೆ ಅವರು ಹಾಕ್ತಂಥ ಒಂದು ಅಡಿಪಾಯ ಏನಿತ್ತು ಅವತ್ತು ದಿವಸ ಅವರು ಪ್ರಧಾನಮಂತ್ರಿಗಳಾದಾಗ, ಅದು ದೊಡ್ಡ ಅಡಿಪಾಯ. ಆ ಸ್ಟ್ರಾಂಗ್ ಅಡಿಪಾಯದಿಂದ ಇವತ್ತು IT-ನಲ್ಲಿರ್ಬೋದು ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ, ಟೆಲಿಕಮ್ಯುನಿಕೇಷನ್ ಇರ್ಬೋದು, ಇವತ್ತು ದೇಶ ಇಡೀ ಪ್ರಪಂಚದಲ್ಲಿ ನಂಬರ್ 1 ಸ್ಥಾನದಲ್ಲಿದೆ ಅಂದರೆ ಅದಕ್ಕೆ ಕಾರಣಕರ್ತರು ಅವತ್ತು ಅಡಿಪಾಯ ಹಾಕಿದಂಥ ರಾಜೀವ್ ಗಾಂಧಿ ಅವರು. ಅದ್ರ ಜೊತೆಗೆ ಇವತ್ತೆಲ್ಲ ನೀವು ನೋಡ್ತಾ ಇದ್ದೀರ, ಎಷ್ಟೋ ಜನ ಇವತ್ತು ಎಲ್ಲ ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಎಲ್ಲ ವೆಹಿಕಲ್ಸು ಇವತ್ತು ನಾವು ನೋಡೋಕ್ಕೆ ಕೂಡ ಆಗಿರಲಿಲ್ಲ ಅಂಥ ಒಂದು ವ್ಯವಸ್ಥೆನ ನಿರ್ಮಾಣ ಮಾಡಿ ಪ್ರತಿಯೊಂದು ವೆಹಿಕಲ್ನು ಕೂಡ ಇಂಪೋರ್ಟು ಅಥವಾ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಳ್ಳುವಂಥ ವ್ಯವಸ್ಥೆ ತಂದಿದ್ದು ಕೂಡ ರಾಜೀವ್ ಗಾಂಧಿ ಅವರು. ಅವ್ರಿಗೆ ಒಂದು ದೇಶನ ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತ ಏನು ಕನಸಿತ್ತು, ಅಂಥ ಒಂದು ಉದಯೋನ್ಮುಖ ಒಬ್ಬ ಪ್ರಧಾನಮಂತ್ರಿನ ಅವತ್ತು ದಿವಸ ನಡೆದಂಥ ಒಂದು ಕ್ರೂರ ಹತ್ಯೆ, ಇವತ್ತು ಏನು ಟೆರರಿಸ್ಟ್ ಅನ್ನೋ ಒಂದು ಇದರಿಂದ ಅವರ ಪ್ರಾಣ ಹತ್ಯೆ ಆಯಿತು. ಇವತ್ತು ಕಾಂಗ್ರೆಸ್ ಪಕ್ಷ ಅವತ್ತೊಂದು ದಿವಸ ಇಡೀ ದೇಶ, ನಮ್ಮ ಪಕ್ಷ ಒಂದೇ ಅಲ್ಲ, ಇಡೀ ದೇಶ ಒಬ್ಬ ಒಂದು ದೊಡ್ಡ ಒಂದು ಆಂಬಿಷನ್ ಇದ್ದಂಥ ಒಂದು ದೇಶನ ಮುನ್ನಡೆಸೋಕ್ಕೆ ಇದ್ದಿದ್ದಂಥ ವಿಷನ್ ಇದ್ದಂಥ ಒಬ್ಬ ದೊಡ್ಡ ವ್ಯಕ್ತಿನ ಕಳ್ಕೊಂಡಂಥ ಒಂದು ದುಃಖ ಅವತ್ತು ದಿವಸ ಎಲ್ಲರಿಗೂ ಕೂಡ ಮಡುಗಟ್ಟಿತು. ಇವತ್ತೊಂದು ತನಕನೂ ಕೂಡ ರಾಜೀವ್ ಗಾಂಧಿಯವ್ರನ್ನ ಹೋಲುವಂಥ ಆ ವಿಷನರಿ ರಾಜಕಾರಣಿಗಳು ಇವತ್ತು ತನಕ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಇವತ್ತೊಂದಲ್ಲಿ ಪ್ರಕಾಶಮ್ನ ನೆನ್ಕೋಬೇಕು ನಾನು. ಪ್ರಕಾಶಮ್ಮು ಪಾಪ ಭಾಳ ವರ್ಷಗಳಿಂದ ಇದನ್ನು ನಡೆಸ್ಕೊಂಡು ಬಂದಿದ್ರು. ಯಾವುದಕ್ಕೂ ಕೂಡ ಯಾವುದನ್ನೇ ಮಾಡಬೇಕಂತ ನೋಡಿ ಅವ್ರು ಇವತ್ತು ಪ್ರಕಾಶಮ್ ಅವರಿಲ್ಲ. ನಾನು ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಮತ್ತು ಅವ್ರನ್ನ ನೆನೆಸ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ. ಅವರು ಹಾಕಿದಂಥ ಅಡಿಪಾಯ ಇವತ್ತಿನ ತನಕ ಅದನ್ನು ಮುಂದುವರ್ಸ್ಕೊಂಡಾಗಿ ನೀವರೆಲ್ಲ ಇವರು ದೊರೆ ಮತ್ತು ಎಲ್ಲರೂ ಕೂಡ ವಿಶ್ವನಾಥ್ ಇರ್ಬೋದು ಮತ್ತು ಎಲ್ಲ ಸಂಘಟನೆಗಳು ಇರುವಂಥವ್ರು ಎಲ್ಲರೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ಲೇಬರ್ ಸೆಲ್ಲು, ಇಂಟೆಕ್ಕು ಎಲ್ಲದೂ ಕೂಡ ತಗೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಮುಖ್ಯಮಂತ್ರಿಗಳ ಒಂದು ಕಡೆಯಿಂದ ಮತ್ತು ಅಧ್ಯಕ್ಷರ ಕಡೆಯಿಂದ ನಿಮ್ಮೆಲ್ಲರೂ ಶುಭಾಶಯಗಳನ್ನ ಹೇಳ್ತೀವಿ. ದಯವಿಟ್ಟು ಈಗೇನು ನೀವು ಮಾಡ್ತಾ ಇದ್ದೀರ ಕೆಲಸ, ಅದು ನಿಜವಾಗ್ಲೂ ಕೂಡ ಒಂದು ತುಂಬ ಒಳ್ಳೆ ಕೆಲಸನ ನೀವು ಮಾಡ್ತಾ ಇದ್ದೀರಿ, ಮಾನವೀಯತೆ ಇರೋವಂಥ ಕೆಲಸನ. ಅದಕ್ಕೆ ನಿಮಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಜರ್ನಿ ಸುಖಮಯವಾಗಿರಲಿ, ಕೇರ್ಫುಲ್ಲಾಗಿ ಹೋಗಿ ಅದನ್ನು ಜ್ಯೋತಿನ ತೊಗೊಂಡೋಗಿ ಎಲ್ಲೆಲ್ಲಿ ನೀವು ಹೋಗ್ತೀರಾ ಅಲ್ಲೆಲ್ಲರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರನ್ನ, ಲೀಡರ್ಸ್ನ ಭೇಟಿ ಮಾಡಿ ಅಲ್ಲೆಲ್ಲರಿಗೂ ಒಂದು 5 ನಿಮಿಷ ಮಾತಾಡಿ ತೊಗೊಂಡೋಗಿ ಜ್ಯೋತಿನ ಒಂದು ಪ್ರಚಾರ ಆಗಲಿ. ರಾಜೀವ್ ಗಾಂಧಿಯವರು ಇವತ್ತೂ ಕೂಡ ಅಮರರಾಗಿದ್ದಾರೆ ಅನ್ನೋದಕ್ಕೆ ಇಂಥ ಒಂದು ಇದುಗಳು ಸಾಕ್ಷಿ ಆಗುತ್ತೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. 5 ವರ್ಷದಿಂದ ಈ ರಾಜೀವ್ ಜ್ಯೋತಿ ಯಾತ್ರೆ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ನಮ್ಮ KPCCಯಲ್ಲಿ ಜ್ಯೋತಿ ಯಾತ್ರೆಯನ್ನು ನಮ್ಮ GC ಚಂದ್ರಶೇಖರ್ ಅವರು, HM ರೇವಣ್ಣ ಅವರು, ಸಲೀಂ ಅಹಮದ್ ಅವರು ಉದ್ಘಾಟನೆ ಮಾಡಿ ನಮ್ಮನ್ನು ಇಲ್ಲಿಂದ ಕಳಿಸ್ಕೊಡ್ತಾ ಇದ್ದಾರೆ. ನಾವು ಇಲ್ಲಿಂದ ಹಾಸನ ಹೋಗ್ತೀವಿ, ಹಾಸನಿಂದ ಚಾಮರಾಜನಗರ ಹೋಗ್ತೀವಿ, ಚಾಮರಾಜನಗರದಿಂದ ಕೊಯಂಬತ್ತೂರು, ಕೊಯಂಬತ್ತೂರಿಂದ ಸೇಲಮ್ಮು,
ಭವಾನಿ ಮತ್ತು ಶ್ರೀಪೆರುಂಬದೂರು ಹೋಗ್ತೀವಿ. ಪಾಂಡಿಚೇರಿ ಹೋಗಿ ಶ್ರೀಪೆರುಂಬದೂರು ಹೋಗ್ತೀವಿ. ಶ್ರೀಪೆರುಂಬದೂರಲ್ಲಿ ಈ ಜ್ಯೋತಿಯನ್ನು ಇಟ್ಟು ಪ್ರೇಯರ್ ಮಾಡ್ತೀವಿ. ಏನಂದರೆ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಇಟ್ಟು ಅಲ್ಲಿ ಜ್ಯೋತಿನ ಇಟ್ಟು ಪ್ರೇಯರ್ ಮಾಡಿ ಉಗ್ರಗಾಮಿಗಳು ಇರಬಾರ್ದು, ದೇಶದಲ್ಲಿ ಶಾಂತಿ ಇರಬೇಕು ಅಂತ ಹೇಳಿ ಈ ಜ್ಯೋತಿಯನ್ನು ಮಾಡ್ತಾ ಬರ್ತಾ ಇದ್ದೀವಿ. ಉತ್ತಮ ನಾಯಕರಾದಂಥ ರಾಜೀವ್ ಗಾಂಧಿಯವರ ಒಂದು ಜ್ಯೋತಿ ಇವತ್ತು ಬೆಂಗಳೂರು KPCCಯಿಂದ ಹೋಗ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ. ನಾವೆಲ್ಲರೂ ಕಂಡಂತೆ ಇವತ್ತೇನು ಮಹಿಳೆಯರಿಗೆ ಆದ್ಯತೆ ಕೊಡಬೇಕು ಅನ್ನೋ ರಾಜಕೀಯ ಮಹಿಳೆಯರ ಸಬಲೀಕರಣ ಅಂತ ಇವತ್ತೇನು ಮಾತನಾಡ್ತಾ ಇದ್ದಾರೆ, 73-74ನೇ ತಿದ್ದುಪಡಿಯನ್ನು ತರುವ ಮೂಲಕ ಮಹಿಳೆಯರಿಗೆ ರಾಜಕೀಯ ಸ್ವಾತಂತ್ರ್ಯವನ್ನು ಕೊಟ್ಟಂಥ ಕೀರ್ತಿ ರಾಜೀವ್ ಗಾಂಧಿ ಅವರು. ಹಳ್ಳಿಯಿಂದ ದಿಲ್ಲಿವರೆಗೂ ಕೂಡ ಇವತ್ತು ಮಹಿಳೆಯರಿಗೆ ಆದ್ಯತೆ ಕೊಡುವ ಮೂಲಕ ರಾಜಕೀಯ ಪ್ರವೇಶಕ್ಕೆ ಅವಕಾಶ ಮಾಡಿಕೊಟ್ಟವರು ಮಾನ್ಯ ರಾಜೀವ್ ಗಾಂಧಿ ಅವರು. ನಾವೆಲ್ಲ ಕೂಡ ಆ ಸಮಯದಲ್ಲಿ ನಾನು ಕೂಡ ಪುರಸಭಾ ಅಧ್ಯಕ್ಷನಾಗಿ ಅವರ ಜೊತೆಯಲ್ಲಿ ಅವರು ತಂದಂಥ 73-74 ಅಮೆಂಡ್ಮೆಂಟ್ಗೆ ನಾವೆಲ್ಲರೂ ಕೂಡ ರಾಷ್ಟ್ರಾದ್ಯಂತ ಅದನ್ನು ಒಪ್ಪಿಗೆ ಕೊಡೋದಕ್ಕೆ ನಾವೆಲ್ಲ ಶ್ರಮ ವಹಿಸಿದ್ವಿ ಅಂತಕ್ಕಂಥದ್ದು ಕೂಡ ಜ್ಞಾಪಿಸ್ಕೊಳ್ತಾ, ಇನ್ನೊಂದು ಮಾತಿದೆ, ಚಂದ್ರಶೇಖರ್ ಅವ್ರ ಮಾತು, ಸಲೀಂ ಅಹಮದ್ ಮಾತನ್ನು ನಾನು ಬೆಂಬಲಿಸ್ತಾ ಇನ್ನೊಂದು ಅವರು ರಾಜ್ಯಸಭೆಯನ್ನು ರಾಜೀವ್ ಸಭೆ ಅಂತ ಕರೆದಂಥ ಒಂದು ಸನ್ನಿವೇಶವನ್ನು ಜ್ಞಾಪಿಸ್ಕೊಳ್ತೇನೆ. ಯಾಕೆ ಅಂತ ಹೇಳಿದ್ರೆ ಭಾರತದ ಯುವಕರನ್ನು ರಾಜ್ಯಸಭೆಗೆ ತರೋದರಲ್ಲಿ ಒಂದು ಹಿರಿಮೆಯನ್ನು ತೋರಿದಂಥ ಕೀರ್ತಿ, ಇವತ್ತಿನ ಅನೇಕ ಜನ ಮಹಾನ್ ನಾಯಕರುಗಳನ್ನು ಬೆಳೆಸಿದಂಥ ಕೀರ್ತಿ ರಾಜೀವ್ ಗಾಂಧಿ ಅವರು. ನಾವೆಲ್ಲರೂ ಕೂಡ ಅವ್ರು ಹಾಕ್ಕೊಟ್ಟಂಥ ದಾರಿಯಲ್ಲಿ ಹೋಗೋಣ. ಅದರಲ್ಲೂ ಇವತ್ತು ಇಲ್ಲಿಂದ ಬೆಂಗಳೂರಿನಿಂದ ಈ ಪ್ರಕಾಶಮ್ನವರ ನೇತೃತ್ವದಲ್ಲಿ ನಮ್ಮಲ್ಲಿ ನಡೀತಾ ಇತ್ತು. ಇವತ್ತು ಅದನ್ನು ಮಾನ್ಯ ಎಲ್ಲ ನಮ್ಮ KPCC ಕಾರ್ಯಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ 3 ತಂಡಗಳನ್ನು ರಚನೆ ಮಾಡಿ ಅವ್ರ ಜೊತೆ ನಾವು ಕಳಿಸ್ತಾ ಇರ್ತಕ್ಕಂಥದ್ದು ಶ್ಲಾಘನೀಯ. ಈ ತಂಡಕ್ಕೆ ನಾನು ಶುಭ ಕೋರ್ತೇನೆ. ಗಾಂಧಿಯವರ ಅಪರೂಪದ ರಾಜಕಾರಣಿ, ಅದ್ಭುತ ರಾಜಕಾರಣಿ, ಯುವಕರ ಕಣ್ಮಣಿ. ಇವತ್ತು 35 ವರ್ಷ ಕಳೆದಿದೆ. ಆ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ರಾಜೀವ್ ಜ್ಯೋತಿ ಪೆರುಂಬದೂರಿಗೆ ಹೋಗ್ಬಿಟ್ಟು ಅಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ತಾರೆ. ರಾಜೀವ್ ಗಾಂಧಿ ವಿಶೇಷವಾಗಿ ಯುವಕರ ಬಗ್ಗೆ ಅಪಾರವಾದ ಅಭಿಮಾನ ಹಾಗೂ ಪ್ರೀತಿ. ಮುಂಚೆ ವೋಟಿಂಗ್ ಏಜ್ 21 ವರ್ಷ ಇತ್ತು, ಅದನ್ನು 18 ಮಾಡೋಂಥ ಚಿಂತನೆ ರಾಜೀವ್ ಗಾಂಧಿ ಮಾಡಿದರು. ಅದಕ್ಕೆ ಹಲವಾರು ಮುಖಂಡರು ಟೀಕೆ ಕೂಡ ಮಾಡಿದರು. ರಾಜೀವ್ ಗಾಂಧಿ ನೀವು 18 ಯುವಕರಿಗೆ ಅಧಿಕಾರ ಕೊಡಬೇಡಿ, ವೋಟಿನ ಹಕ್ಕು ಕೊಡಬೇಡಿ ಅಂತ. ಆದರೆ ರಾಜೀವ್ ಅದನ್ನೆಲ್ಲ ಮೀರಿ 18 ವರ್ಷದ ಯುವಕರಿಗೆ ಅಧಿಕಾರ ಕೊಟ್ಟು ಈ ರಾಷ್ಟ್ರದಲ್ಲಿ MP-ಯನ್ನು MLA-ಯನ್ನು ಎಲ್ಲ ಹಂತದ ಚುನಾವಣೆಯಲ್ಲಿ ವೋಟ್ ಹಾಕಂಥ ದೊಡ್ಡ ಶಕ್ತಿ ರಾಜೀವ್ ಗಾಂಧಿ ಕೊಟ್ಟರು. ಇವತ್ತು ಸಂಪರ್ಕ ಕ್ರಾಂತಿಯನ್ನು ಮಾಡಿದ್ರು. ಈ ದೇಶವನ್ನು 21ನೇ ಶತಮಾನ ಅಂತ ಕನಸ್ಕೊಂತ ರಾಜೀವ್ ಗಾಂಧಿಯವರು ಸದಾಕಾಲ ಯುವಕರ ಬಗ್ಗೆ, ಬಡವರ ಬಗ್ಗೆ, ಮಹಿಳೆಯರ ಬಗ್ಗೆ ಚಿಂತನೆ ಮಾಡುವಂಥ ಒಬ್ಬ ಧೀಮಂತ ನಾಯಕ. ಜ್ಯೋತಿ ತಗೊಳ್ಳೋಂಥವ್ರು ಎಲ್ಲರಿಗೆ ಶುಭವನ್ನು ಕೋರಿ ಇನ್ನೂ ಹೆಚ್ಚು ನಾವು ನಿಮ್ಮ ಜೊತೆ ಇದ್ದೀವಿ. ಇಡೀ ಸರ್ಕಾರ ಪಕ್ಷ ನಿಮ್ಮ ಜೊತೆ ಇದೆ. ರಾಜೀವ್ ಗಾಂಧಿಯ ಸಿದ್ಧಾಂತಗಳಿಗೆ ಅನ್ನೋ ವಿಚಾರಗಳನ್ನು ಜನರಿಗೆ ಹೇಳೋಂಥ ಕೆಲಸ ನೀವು ಮಾಡೋವಂಥ ಮಾತನ್ನು ನಾನು ಹೇಳ. ಪ್ರವಾಸ ಮಾಡಿ 21ನೇ ತಾರೀಕು ಶ್ರೀಪೆರುಂಬದೂರು ಮದ್ರಾಸ್ನಲ್ಲಿ ಈ ಜ್ಯೋತಿಯನ್ನು ಸಮರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ KPCC ಕಾರ್ಮಿಕ ವಿಭಾಗ ಮತ್ತು INTUCಯ ರಾಜ್ಯಾಧ್ಯಕ್ಷ ಅಂತ ಲಕ್ಷ್ಮೀ ವೆಂಕಟೇಶ್ ಅವರು ಮತ್ತು ಇದರ ನೇತೃತ್ವ ವಹಿಸ್ತಕ್ಕಂಥ ದೊರೈ ಮತ್ತು ಅವರ ತಂಡ ಯಶಸ್ವಿಯಾಗಿ ನಡೆಸ್ತಾ ಇದೆ. ಸೊ ಈ ಜ್ಯೋತಿಯ ಉದ್ದೇಶ ರಾಜೀವ್ ಗಾಂಧಿ ಆತ್ಮಕ್ಕೆ ಒಂದು ಶಾಂತಿಯನ್ನು ಸಿಗಬೇಕು, ರಾಜೀವ್ ಗಾಂಧಿಯವರ ಉದ್ದೇಶಗಳನ್ನು ಈಡೇರಿಸಬೇಕು, ರಾಜೀವ್ ಗಾಂಧಿಯವರ ಆಶಯಗಳನ್ನು ನೆರವೇರಿಸಬೇಕು ಅನ್ನೋ ಮೂಲ ಉದ್ದೇಶ ಇರೋದ್ರಿಂದ ನಾವೆಲ್ಲರೂ ಸೇರಿ ಈ ದೇಶಕ್ಕೆ, ಈ ನಾಡಿಗೆ ಒಳ್ಳೆಯದಾಗಲಿ ಅಂತೇಳಿ ಸಂದೇಶವನ್ನು ತಗೊಂಡು ಹೊತ್ತು ಹೋಗೋದ್ರ ಮುಖಾಂತರ ಒಂದು ಈಗಿನ ಯುವ ಪೀಳಿಗೆಗೆ ಸಂದೇಶವನ್ನು ರವಾನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಮ ದೊರೆಯವರ ನೇತೃತ್ವದಲ್ಲಿ ನಡೀತಾ ಇದೆ. ಇದನ್ನು ಸ್ಥಾಪಿಸಿದಂಥ ಶ್ರೀಮಾನ್ ಪ್ರಕಾಶಮ್ ಅವರು 35 ವರ್ಷದ ಹಿಂದ್ಗಡೆ ಭಾಳ ವಿಜೃಂಭಣೆಯಿಂದ ಮಾಡ್ತಾಯಿದ್ರು. ಪಾಪ ಅವರ ಅಗಲಿಕೆಯಿಂದ ಇದು ಎಲ್ಲಿ ತೆರವಾಗ್ತದೋ ನಿಲ್ಲುತ್ತೋ ಅಂದ್ಕೊಂಡಿದ್ವಿ. ಆದರೆ ದೊರೆ ಮತ್ತು ಅವರ ತಂಡದವರು ಇದನ್ನು ಯಶಸ್ವಿಯಾಗಿ ಮಾಡಿಕೊಳ್ತಾ ಬರ್ತಾ ಇದ್ದಾರೆ. ಇದಕ್ಕೆ ನಮ್ಮ KPCC ವತಿಯಿಂದ, INTUC ವತಿಯಿಂದ ಮತ್ತು ಲೇಬರ್ ಸೆಲ್ ವತಿಯಿಂದ ನಾವೆಲ್ಲ ಥರದ ಸಹಕಾರ ಅವ್ರಿಗೆ ನೀಡಿದ್ದೀವಿ. ಹಾಗಾಗಿ ಈ ಜ್ಯೋತಿ ಯಶಸ್ವಿಯಾಗಲಿ ಮತ್ತು ಯಾವುದೇ ರೀತಿ ತೊಂದರೆಗಳಿಲ್ಲದೆ ನಡೀಬೇಕು ಅಂತೇಳಿ ನಾವು ಅವ್ರಿಗೆ ಆಶಿಸ್ತಾ ಇದ್ದೀವಿ. ಸರ್ 35 ವರ್ಷದಿಂದ ಪ್ರಕಾಶಮ್ ಅವರು ಒಂದು 5-6 ವರ್ಷ ಅವರು ಇದು ನಿಧಾನ ಆಗಿ ಅವರ ನೇತೃತ್ವದಲ್ಲಿ ನಾನು 10 ವರ್ಷ ಅವ್ರ ಜೊತೆಗೆ ಹೋಗಿದ್ದೇನೆ. 35 ವರ್ಷ ಕರೆಕ್ಟಾಗಿ ರಾಜೀವ್ ಗಾಂಧಿ ಯಾತ್ರೆ ಮತ್ತು ದಿಲ್ಲಿ ತಗೊಂಡು ನಾವು ಹೋಗ್ತಿದ್ವಿ. ಇವಾಗ ಇದು ಅವರು ಕೊಲೆ ಆಗೈತಲ್ಲ, ಅಲ್ಲಿ ಹೋಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ
ನಮ್ಮ ಎಲ್ಲ ಪೂರ್ತಿ ಹೋಗ್ತಿದ್ದೀವಿ ಸರ್ ಎಲ್ಲರೂ. ಅವರು ಒಳ್ಳೆ ಸಂಘಟನೆ ಮಾಡಿದ್ದಾರೆ. ಕಾಂಗ್ರೆಸ್ ಏನೈತೆ ಅಂದರೆ ಮೂಲಿಗೆ ಕಾಂಗ್ರೆಸ್ ಅಂತ ತೋರಿಸಿದ್ದಾರೆ. 100 ವರ್ಷ ಅವರು ಬಾಳಲಿ, 100 ವರ್ಷ ಅವರು ಆಯಸ್ಕೊಳ್ಳಿ. ಅವರು ಇನ್ನೂ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಎಲ್ಲ ಮೂಲಿಗೆ ಕಾಂಗ್ರೆಸ್ ಅಂತ ಹೇಳಿ ಬಹುಮತ ಬರಬೇಕಂದ್ರೆ ಅವರು ಭಾಳ ಪಾತ್ರ ಐತೆ. ಅವರು ಪ್ರಮುಖ ಪಾತ್ರ ಇದರಿಂದ 135 MLA ಗೆದ್ದಿದ್ದಾರೆ. ಒಳ್ಳೆ ಅವ್ರು ಇದ್ದಿದ್ದಕ್ಕೆ ಅವರು ನಮಗೆ ಮುಖ್ಯಮಂತ್ರಿ ಅವರು ನೋಡಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ.